ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವ್ಲಾಗಲ್ಲಿ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಮತ್ತು ಒಂದಷ್ಟು ಗ್ರಾಸರೀಸ್ ಎಲ್ಲ ಫಿಲ್ ಮಾಡಬೇಕಾಗಿತ್ತು, ಅದ್ರದ್ದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಹಣ್ಣುಗಳನ್ನ ಸ್ಟಾಕಿಗೆ ಥರ ಇಟ್ಕೊಂಡಿರ್ತೀವಿ. ಸ್ವಲ್ಪ ಹಣ್ಣು ಹಾಳಾಗೋ ಥರ ಇತ್ತು, ಅಂದರೆ ನಾವು ಇನ್ನೂ ಇಷ್ಟೆಲ್ಲ ಹಣ್ಣು ಒಟ್ಟಿಗೆ ತಿನ್ನೋದಕ್ಕಾಗಲ್ಲ. ಸೊ ಅದಕ್ಕೆ ನಾನೇನು ಮಾಡ್ಕೊಂಡಿದ್ದೀನಿ, ಚೆನ್ನಾಗಿರೋ ಹಣ್ಣಿಂದು ಮ್ಯಾಂಗೋ ಪಲ್ಪ್ನೆಲ್ಲ ನೀಟಾಗಿ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ. ಯಾವಾಗಾದರೂ ಗೊಂಬೆ ಜ್ಯೂಸ್ ಕೇಳಿದ್ರೆ ಆವಾಗ ಜ್ಯೂಸ್ ಕೊಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಚೆನ್ನಾಗಿರೋ ಹಣ್ಣಿಂದ ಮಾತ್ರ ತೆಗೆದಿಟ್ಕೊಂಡಿದ್ದೀನಿ. ಇನ್ನು ಅದರಲ್ಲಿ ಎಷ್ಟು ಕಸ ಸಿಕ್ಕಿದೆ ಅಂತ ನೀವು ನೋಡ್ಬೋದು. ಅಂದರೆ ಕೊಳ್ತಿರೋ ಹಣ್ಣೆಲ್ಲ ನಾನು ಹಂಗೆ ಇಟ್ಟಿದ್ದೀನಿ. ಚೆನ್ನಾಗಿರೋದು ಮಾತ್ರ ಪಲ್ಪ್ ಎಲ್ಲ ತಗೊಂಡು ನೀಟಾಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ಜಾಸ್ತಿ ದಿನ ಇಕ್ಕಲ್ಲ, ಯಾಕಂದರೆ ಈ ಪಲ್ಪ್ ಇಮಿಡಿಯೇಟಾಗಿ ಶುಗರ್ ಏನೂ ಹಾಕಲ್ಲ. ಲೈಕ್ ಒಂದು ಸ್ವಲ್ಪ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಜ್ಯೂಸ್ ಮಾಡಿ ಗೊಂಬೆಗೋ ಇಲ್ಲ ಅಮ್ಮಂಗೋ ಈ ಥರ ನಮ್ಮ ಮನೇಲಿ ಯಾರು ಬರ್ತಾರೆ ಯಾರಿಗೆ ಇಷ್ಟ ಆಗುತ್ತೆ ಅವ್ರಿಗೆ ಕೊಡ್ತೀನಿ ನಾನು. ಸೊ ನೀವು ಕೂಡ ಹಂಗೆ ಮಾಡಿ. ಜಾಸ್ತಿ ಫುಡ್ನ ಸ್ಟೋರ್ ಮಾಡಿಕೊಂಡ್ರೆ ಬೇಗ ಕೊಳೆಯೋಗೋ ಚಾನ್ಸ್ ಇರುತ್ತೆ. ಅದ್ರ ಬದಲು ನೀವು ಈ ಥರ ಮಾಡ್ಕೊಳ್ಳಿ. ಇನ್ನು ಹೆಣ್ಮಕ್ಳಿಗೆ ಮನಸ್ಸಿಗೆ ತುಂಬಾ ಖುಷಿ ಕೊಡೋಂಥ ಜಾಗ ಅಂದರೆ ಅದು ಅಡುಗೆ ಮನೆ ಎಷ್ಟು ಕ್ಲೀನಾಗಿರುತ್ತೋ ಅಷ್ಟು ನೀಟಾಗಿ ಅಡುಗೆ ಮಾಡಬೇಕು ಅಂತ ಅನಿಸುತ್ತೆ. ಇನ್ನು ಇವತ್ತು ನಾನು ಗ್ರಾಸರೀಸ್ನೆಲ್ಲ ಫಿಲ್ ಮಾಡಬೇಕಾಗಿತ್ತು. ನನಗೆ ಬರೀ ಡಬ್ಬಗಳನ್ನ ಹಂಗೆ ಇಡೋದಕ್ಕೆ ಇಷ್ಟ ಆಗಲ್ಲ. ಲಕ್ಷ್ಮೀ ಸ್ವರೂಪ ಬರೀ ಡಬ್ಬನ ಇಡಬಾರ್ದು. ಉಪ್ಪಾಗಿರ್ಬೋದು, ಬೇಳೆಕಾಳುಗಳಾಗಿರ್ಬೋದು, ಸುಖಾಲಿ ಡಬ್ಬನ ಇಡಬಾರ್ದು. ಯಾವತ್ತೂ ಅಷ್ಟೇ ಧಾನ್ಯಗಳು ಮನೆ ತುಂಬ ಇರಬೇಕು. ಮನೇಲಿ ರೇಷನ್ ಎಲ್ಲ ತುಂಬಿರಬೇಕು, ಆವಾಗ ತುಂಬಾ ಒಳ್ಳೆಯದಾಗುತ್ತೆ. ಸರಿ, ಇನ್ನು ಗ್ಯಾಸ್ ಎಲ್ಲ ಒಂದು ಸ್ವಲ್ಪ ಗಲೀಜಾಗಿತ್ತು, ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ನಮ್ಮ ಮನೇಲಿ ನಾವು ಅಡುಗೆ ಮನೆನ ನೀಟಾಗಿ ಇಡೋಕ್ಕೆ ಪ್ರಯತ್ನ ಪಡ್ತೀವಿ. ಮೆಸ್ಸಪ್ ಆದಾಗ ಅಲ್ಲಿದಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಲ್ಲ. ಸೊ ನೀಟಾಗಿದ್ದರೆ ಒಂಥರ ಮನಸ್ಸಿಗೂ ಖುಷಿ ಮತ್ತು ಅಡುಗೆ ಮಾಡೋದಕ್ಕೂ ಇಷ್ಟ ಆಗುತ್ತೆ. ಸರಿ, ಒಂದು ಸ್ವಲ್ಪ ಧೂಳೆಲ್ಲ ಆಗಾಗ ಹಂಗಂಗೆ ಒರೆಸ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇನ್ನು ಪಾತ್ರೆ ಎಲ್ಲ ಜೋಡಿಸ್ಕೊಳ್ಬೇಕಾಗಿತ್ತು. ಇನ್ನೂ ಒಂದಷ್ಟು ಕೆಲಸಗಳಿತ್ತು ಇವತ್ತಿನ ದಿನದಲ್ಲಿ. ಇನ್ನು ನನ್ನ ಗ್ರಾಸರೀಸ್ಗೆ ಪ್ಲಾಸ್ಟಿಕ್ಕಲ್ಲಿ ಇಟ್ಕೊಂಡಿದ್ದೆ ಇಷ್ಟು ದಿನ. ಈಗ ನನ್ನ ಕಿಚನ್ ಟೂರ್ ನೀವು ನೋಡಿಲ್ಲ ಅಂದರೆ ಒಂದ್ಸಲ ನೋಡಿ. ತುಂಬಾ ಅಪ್ಗ್ರೇಡ್ ಮಾಡಿದ್ದೀನಿ. ಎಲ್ಲ ಪ್ರಾಡಕ್ಟ್ಸ್ನೆಲ್ಲ ಹೊಸ್ದಾಗಿ ಆ್ಯಡ್ ಮಾಡಿದ್ದೀನಿ. ಸೊ ಅಮೆಝಾನ್ ಮತ್ತು ಕೆಲವೊಂದು ಮೀಶೋ, ಕೆಲವೊಂದು ಫ್ಲಿಪ್ಕಾರ್ಟ್ ಎಲ್ಲದರಿಂದ ಕೂಡ ಒಂದು ಸ್ವಲ್ಪ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಈ ಗ್ಲಾಸ್ ಜಾರ್ಸ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಸೊ ಇದರಲ್ಲಿ ನಾನು 6 ಥರ ಬೇಳೆಕಾಳುಗಳನ್ನ ಇಟ್ಕೊಳ್ತೀನಿ. ಆವಾಗ ನನಗೆ ಅಡುಗೆ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಬಟ್ 2 ಮಾತ್ರ ದೊಡ್ಡ ಸೈಜ್ ಇದೆ. ಅದರಲ್ಲಿ ನಾನು ತೊಗರಿಬೇಳೆ ಮತ್ತು ಮೈಸೂರು ತೊಗರಿಬೇಳೆನ ಇಟ್ಕೊಳ್ತೀನಿ. ಅಂದರೆ ಮೈಸೂರು ಬೇಳೆ ಬರುತ್ತಲ್ಲ, ಆರೆಂಜ್ ಕಲರ್, ಅದನ್ನ ಇಟ್ಕೊಂಡಿದ್ದೀನಿ. ಇನ್ನು ಮಿಕ್ಕಿರೋ ಬೇಳೆಗಳೆಲ್ಲ ಒಂದು ಬಟ್ಲುಗಳಲ್ಲಿ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಫಸ್ಟ್ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಹೊಸದು ಫಿಲ್ ಮಾಡಿಕೊಂಡು ಮೇಲ್ಗಡೆ ನಾನು ಸ್ವಲ್ಪ ಹಳೆದನ್ನ ಹಾಕೊಳ್ತಾ ಇದ್ದೀನಿ. ಸೊ ದಟ್ ಅವಾಗ ಚೆನ್ನಾಗೂ ಇರುತ್ತೆ. ಮತ್ತು ಬೇಳೆಕಾಳುಗಳು ಜಾಸ್ತಿ ಹಾಳಾಗಬಾರ್ದಂದ್ರೆ ನೀವು ಪಲಾವ್ ಎಲೆನ ಹಾಕಿಡಿ, ಮತ್ತು ಚಕ್ಕೆನಾದರೂ ಹಾಕಿಡ್ಬೋದು. ಚಕ್ಕೆ ಇಲ್ಲ ಲವಂಗ ಇದನ್ನು ಹಾಕಿಟ್ರೆ ಅದ್ರ ವಾಸನೆಗೆ ಹುಳ ಬೀಳಲ್ಲ ಅಂತ ಹೇಳ್ತಾರೆ. ಸೊ ದಟ್ ಲಾಂಗ್ ಸ್ಟೋರೇಜ್, ಅಂದರೆ ಜಾಸ್ತಿ ದಿನ ದೀರ್ಘ ಬಳಕೆಯಾಗಿ ಯೂಸ್ ಮಾಡ್ಕೊಳ್ಬೋದು. ಸೊ ಇವಾಗ ನಾನು ಎಲ್ಲ ಬೇಳೆಕಾಳುಗಳನ್ನೆಲ್ಲ ತುಂಬ್ತಾ ಇದ್ದೀನಿ. ಅಪ್ಪ, ಅವಳು ಬರೆಯೋದೆಲ್ಲ ಕಲ್ತೋಳೆ, ಬಾ ತೋರಿಸ್ತೀನಿ. ಅವಳು ಬರೆಯೋದೆಲ್ಲ ಕಲ್ತೋಳೆ, ಬಾ ತೋರಿಸ್ತೀನಿ. ಇನ್ನು ಗ್ರಾಸರೀಸ್ನೆಲ್ಲ ಫಿಲ್ ಮಾಡ್ಕೊಂಡಿದ್ದಾಯಿತು. ಇದನ್ನೆಲ್ಲ ಅವಾಗ ನೀಟಾಗಿ ವಾಶ್ ಮಾಡಿ ಈ ಥರ ಫಿಲ್ ಮಾಡಿಕೊಂಡ್ರೆ ಚೆನ್ನಾಗೂ ಇರುತ್ತೆ, ಈಸಿ ಮೇಂಟೆನೆನ್ಸ್ ಆಗಿರುತ್ತೆ. ಇಲ್ಲಾಂದರೆ ನೀವು ಚೆನ್ನಾಗಿ ಒಣಗಿಸಿ ಒಂದು ಬಟ್ಟೆಲಿ ಒರೆಸಿ ಬೇಳೆಕಾಳುಗಳನ್ನ ಹಾಕಿ, ಇಲ್ಲಾಂದರೆ ಈ ಗ್ಲಾಸಲ್ಲಿ ನೀವು ನೋಡ್ಬೋದು ಕಂಬಿ ಥರ ಇದೆಲ್ಲ, ಅದು ತುಕ್ಕಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಈ ಥರ ಬಾಟಲ್ಸ್ ತಗೋಬೇಕಾದ್ರೆ ಅದನ್ನು ಕೂಡ ನೀವು ನೋಡಿಕೊಂಡು ತಗೊಳ್ಳಿ. ಏನಕ್ಕೆ ಅಂದರೆ ಒಂದು ಸ್ವಲ್ಪ ನೀರೇನಾದ್ರು ನಿಂತ್ಕೊಂಡ್ರೂ ಕೂಡ ತುಕ್ಕಿಡೋ ಥರ ಆಗುತ್ತೆ. ಮತ್ತು ಇದರಲ್ಲಿ ನನ್ನ ಸಜೆಷನ್, ಗ್ಲಾಸ್ ಡಬ್ಬದಲ್ಲಿ ನೀವು ಮಸಾಲೆ ಪೌಡರ್ಸ್ ಹಾಕ್ಬಿಟ್ರೆ ಒಂದು ಸ್ವಲ್ಪ ಕರೆ ಬೇಗ ಇಟ್ಕೊಂಡ್ಬಿಡುತ್ತೆ. ಅಂದರೆ ಇವಾಗ ಹಳದಿ ಕಲರು ಮತ್ತು ಚಿಲ್ಲಿ ಪೌಡರ್ ಹಾಕಿದ್ರೆ ರೆಡ್ ಕಲರ್ ಈ ಥರ ಆಗುತ್ತೆ. ಸೊ ಅದನ್ನೆಲ್ಲ ಅವಾಗ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಬೇಗ ಮೇಂಟೆನೆನ್ಸ್ ಮಾಡ್ಬೋದು. ಇನ್ನೂ ನಿಮಗೆಲ್ಲ ಗೊತ್ತು, ಮನೇಲಿ ಮಕ್ಕಳಿದ್ರೆ ತಿಂಡಿ ಈ ಥರದ್ದೆಲ್ಲ ಏನಾದ್ರು ಸ್ಟೋರೇಜ್ ಮಾಡಿ ಇರಲೇಬೇಕು, ಇಲ್ಲಾಂದ್ರೆ ಅವ್ರು ಕೇಳ್ತಾನೆ ಇರ್ತಾರೆ. ಸೊ ನಮ್ಮ ಮನೇಲಿ ಮಗು ಇರೋದ್ರಿಂದ, ಗೊಂಬೆ ಇರೋದ್ರಿಂದ ನಾವು ಈ ಥರ ಸ್ಟೋರೇಜ್ ಮಾಡಿಟ್ಟಿರ್ತೀವಿ. ಆದಷ್ಟು ಇದನ್ನು ಚಿಕ್ಕಮ್ಮ ಇಲ್ಲ ಅವ್ರ ತಾತ ಯಾರಾದರೂ ತಂದ್ಕೊಟ್ಟಿರ್ತಾರಲ್ವ, ಅದನ್ನೇ ಎತ್ತಿಟ್ಟಿರ್ತೀನಿ. ಸೊ ಮಿಕ್ಕಿರೋದಕ್ಕೆಲ್ಲ ಈ ಥರ ಕ್ಲಿಪ್ಸ್ ಹಾಕಿರ್ತೀನಿ. ಸೊ ದಟ್ ಅವಾಗ ಜಿರಳೆ ಆಗಿರ್ಬೋದು, ಇರುವೆ ಆಗಿರ್ಬೋದು, ಏನೇ ಒಂದು ಹುಳ ಹೋಗೋದಿಲ್ಲ. ಸೊ ಅದಕ್ಕೋಸ್ಕರ ಇನ್ನು ನೋಡ್ಬೋದು, ಇದು ಇವತ್ತು ತಂದಿತ್ತು, ಅದಕ್ಕೋಸ್ಕರ ಎಲ್ಲ ಸ್ಟೋರ್ ಮಾಡ್ತಾ ಇದ್ದೀನಿ. ಚಿಪ್ಸು ಮತ್ತು ಚೋಚು
ಚೋಚೋ ಮತ್ತು ಬ್ರೆಡ್ಡು ಇನ್ನೂ ಏನೇನೋ ತಂದಿಟ್ಟಿದ್ರು ಅದನ್ನೆಲ್ಲ ನೀಟಾಗಿ ಪ್ಯಾಕ್ನೆಲ್ಲ ಫೋಲ್ಡ್ ಮಾಡಿಬಿಟ್ಟು ಇವಾಗ ಎತ್ತಿಟ್ಟಿರ್ತಿದ್ದೀನಿ. ಮತ್ತು ಅವಳು ತಿಂಡಿ ಕೀಳ್ದಾಗ ನೀಟಾಗಿ ಆ ಡಬ್ಬನ ತೆಗ್ದು ಅವಳು ಕೊಡ್ತೀನಿ. ಸೊ ಇನ್ನು ಗೊಂಬೆ ಸ್ವಲ್ಪ ಬಾದಾಮಿ ಗೋಡಂಬಿ ಜಾಸ್ತಿ ಕೇಳ್ತಾಳೆ, ಅದಕ್ಕೆ ಅವ್ರ ಅಜ್ಜಿ ಅದನ್ನು ಕೂಡ ತಂದುಕೊಟ್ಟಿದ್ರು ಇವತ್ತು. ಇನ್ನು ಬಿಸ್ಕಿಟಲ್ಲಿ ನಾನು ಅವಳಿಗೆ ಯಾವುದು ಕೊಡಲ್ಲ, ಇದೊಂದು ಕೊಡ್ತೀನಿ ಡಾರ್ಕ್ ಫ್ಯಾಂಟಸಿ, ಇದು ಕಂಟ್ರೋಲ್ ಮಾಡಿಸ್ತೀನಿ. ಬಟ್ ಒಂದಾದ್ರೂ ಯಾವಾಗಾದ್ರೂ ಒಂದ್ಸಲ ಕೇಳಿದಾಗ ಒಂದೊಂದು ಬಿಸ್ಕೆಟ್ ಕೊಡ್ತೀನಿ. ಸೊ ಅದಕ್ಕೆ ಇಟ್ಕೊಂಡಿರ್ತೀನಿ ಎಮರ್ಜೆನ್ಸಿಗೆ. ಇನ್ನು ಬ್ರೆಡ್ ನಮಗೆ ಬೇಕೇ ಬೇಕು ಮನೇಲಿ, ಬ್ರೆಡ್ ರಸ್ಕು. ಸೊ ಅದಕ್ಕೋಸ್ಕರ ಇದನ್ನ ಕೂಡ ಎತ್ತಿಟ್ಟು ಇವಾಗ ಈ ಡಬ್ಬನ ನೀಟಾಗಿ ಫೋಲ್ಡ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಬೇಕಾದಾಗ ಓಪನ್ ಮಾಡ್ಕೋಬೋದು. ಇದು ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದು. ಸೊ ಈ ಥರ ಫುಡ್ ಐಟಮ್ಸ್ನ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ನಾನು ಇದನ್ನು ಡಬ್ಬನ ಯೂಸ್ ಮಾಡ್ತೀನಿ. ಇನ್ನು ಮಕ್ಕಳಿಗೆ ಬರೀ ತಿಂಡಿಗಳು ಕೊಟ್ಟರೆ ಅದು ಒಳ್ಳೆ ಅಭ್ಯಾಸ ಆಗೋದೇ ಇಲ್ಲ. ಅವ್ರ ಹೆಲ್ತ್ ಕೂಡ ತುಂಬಾ ಇಂಪಾರ್ಟೆಂಟ್ ನಮಗೆ. ಈಗಿಂದನೇ ನಾವು ಒಳ್ಳೇದನ್ನು ತಿನ್ನಿಸೋದನ್ನು ಕಲಿಸ್ಬೇಕು. ಜಂಕ್ ಫುಡ್ ಆಗಿರಲಿ, ಈ ಥರ ತಿಂಡಿ ಐಟಮ್ಸ್ನ ಇವಾಗಲೇ ಪ್ರಾಕ್ಟೀಸ್ ಮಾಡಿಬಿಟ್ರೆ ಮಕ್ಳಿಗೆ ಟೇಸ್ಟ್ ಬಡ್ಸ್ ಕೂಡ ಅದನ್ನೇ ಕೇಳ್ತಾ ಇರುತ್ತೆ. ಸೊ ಅದರಿಂದ ನನಗೆ ಅದು ಇಷ್ಟ ಆಗಲ್ಲ. ಅಟ್ಲೀಸ್ಟ್ ನಾನಂತೂ ಸ್ವಲ್ಪ ಹೆಲ್ದಿ ಫುಡ್ಸ್ ತಿನ್ನೋದು ಕಮ್ಮಿನೇ ಈ ನಡುವೆ. ಸೊ ಅದಕ್ಕೋಸ್ಕರ ಆದಷ್ಟು ಮಗಿಗಾದರೂ ನೀಟಾಗಿ ಕೊಡಬೇಕು ಅಂತ ಅಂದ್ಬಿಟ್ಟು ನಾನು ಗೊಂಬೆಗೆ ಆದಷ್ಟು ಫ್ರೂಟ್ಸ್ನೆಲ್ಲ ತರಿಸಿಟ್ಟಿರ್ತೀನಿ. ಜಾಸ್ತಿ ಅವಳು ಇಷ್ಟಪಡೋದು ಅಂದರೆ ಆರೆಂಜು ಮತ್ತು ದಾಳಿಂಬೆ ಹಣ್ಣು. ಆರೆಂಜ್ ನಮ್ಮ ಮನೇಲಿ ಸ್ಟಾಕ್ ಇದ್ದೇ ಇರುತ್ತೆ. ಇವತ್ತು ಖಾಲಿ ಆಗಿತ್ತು. ಸೊ ನೀವು ನೋಡ್ಬೋದು, ಇನ್ನು ಆ್ಯಪಲ್ ಮಾತ್ರ ಇದೆ. ಇನ್ನು ಗೋಪಿ ಕೂಡ ಜಿಮ್ಗೆ ಹೋಗ್ಬೇಕಾದ್ರೆ ನಂಗೆ ಒಂದು ಸ್ವಲ್ಪ ಕಟ್ ಮಾಡಿಟ್ಟಿರ್ತಾರೆ, ಮತ್ತು ಅವರು ಕೂಡ ಬಾಕ್ಸ್ಗೆ ಎತ್ಕೊಂಡು ಹೋಗ್ತಾರೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಫ್ರೂಟ್ಸ್ನ. ಸೊ ಅದಕ್ಕೋಸ್ಕರ ಈ ಫ್ರೂಟ್ ಬ್ಯಾಸ್ಕೆಟ್ನ ನಾವು ನಾರ್ಮಲ್ ಸ್ಟೋರಲ್ಲಿ ತೊಗೊಂಡಿದ್ದು. ಇದಕ್ಕೆ ನೀವು ನೆಟ್ ಇದೆ, ನೀವು ನೋಡ್ಬೋದು, ಮಸ್ಕಿಟೋ ಆಗಿರ್ಬೋದು ಆ ಥರ ಏನು ಬಂದು ಕೂತ್ಕೊಳ್ಳಲ್ಲ, ತುಂಬ ಚೆನ್ನಾಗಿರುತ್ತೆ. ಆದಷ್ಟು ನಮಗೆ ಅದನ್ನು ನಾವು ಹತ್ರ ಹಿಂಗೆ ಇಟ್ಕೊಂಡಿರೋದ್ರಿಂದ ನಮಗೆ ತುಂಬ ನೆನಪು ಬರ್ತಾನೆ ಇರುತ್ತೆ, ಏನಿದೆಯೋ ಅದನ್ನ ಖಾಲಿ ಮಾಡ್ತಾ ಇರಬೇಕು ಅಂತ. ಇನ್ನು ಗೊಂಬೆಗೆ ಇದೊಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಒಂದು ಆಟ ಆಡೋ ಥರ ಮಾಡಿಕೊಟ್ಟಿದ್ದೆ, ಅದನ್ನು ತೋರಿಸ್ತಾ ಇದ್ದೀನಿ ಅವಳಿಗೆ. ಇನ್ನು ನಮ್ಮ ನೈಬರು ಊರಿಗೆ ಹೋಗಿದ್ರು, ಊರಿಂದ ಟೊಮೆಟೊ ಚೆನ್ನಾಗಿತ್ತು ಬೆಳೆದಿದ್ರಂತೆ, ಅದನ್ನು ತಂದು ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಅದನ್ನ ಕೂಡ ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ. ನಾನು ಅಡುಗೆ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ, ಗ್ರಾಸರಿ ಎಲ್ಲ ಫಿಲ್ ಮಾಡಿ ಎಲ್ಲ. ಗೊಂಬೆ ನೋಡಿ, ಅವಳು ಪಾಡ್ಗಳು ಆಟಾಡ್ತಾಳೆ. ಗುಡ್ ಗರ್ಲ್. ಒಂದು ಸ್ವಲ್ಪ ಹೊತ್ತು ಬರ್ಕೊತಾ ಇದ್ಲು, ಒಂದು ಸ್ವಲ್ಪ ಹೊತ್ತು ಹಿಂಗೆ ಆಟಾಡ್ತಾ ಇದ್ದಾಳೆ. ನನಗೇನು ತೊಂದರೆ ಕೊಡಲ್ಲ. ಮೊಬೈಲ್ ಬೇಕು, ಟಿ ವಿ ಬೇಕು ಅವೆಲ್ಲ ಕೇಳಲ್ಲ ಮಗು. ತುಂಬ ಒಳ್ಳೆ ಮಗು, ಟು ಬಿ ಆನೆಸ್ಟ್ ತುಂಬಾ ಒಳ್ಳೆ ಮಗು. ನನಗೆ ಯಾವ ತೊಂದರೆ ಕೊಡಲ್ಲ, ನಂಗೆ ತುಂಬ ಖುಷಿ ಆಗುತ್ತೆ. ಏನಾಗುತ್ತೆ ಫೋನ್ ನೋಡಿದ್ರೆ? ಓಕೆ, ಎಲ್ಲರಿಗೂ ಹೇಳಿ, ಎಲ್ಲ ಮಕ್ಳಿಗೂ, ಎಲ್ಲ ಪಾಪುಗಳ. ಮೊಬೈಲ್ ನೋಡಬಾರ್ದಾ? ಮತ್ತು ಊಟ ಮಾಡ್ಬೇಕಾದ್ರೆ ಒಂದೊಂದ್ಸಲ ಆಚೆ ಹೋದಾಗೆಲ್ಲ ಫೋನ್ ಕೇಳ್ತೀಯಾ? ಒಂದೊಂದ್ಸಲ ಕೇಳ್ಬಿಡ್ತೀಯಲ್ಲ. ನಮ್ಮ ಮನೇಲಿ ಯಾರು ನಿಂಗೆ ಫೋನ್ ಕೊಡೋದು? ಇವ್ರು ನಮ್ಮ ಮನೆಯವರೇ ಹಾಳು ಮಾಡೋದು, ಜಾಸ್ತಿ ಫೋನ್ ಕೊಡೋದು. ಹೋಗ್ಲಿ ಬಿಡು, ಒಂದು ಸ್ವಲ್ಪ ಹೊತ್ತು ನೋಡಲಿ ಅದು ಇದು ಅಂತಾರೆ. ನಂಗೆ ನಾನು ಒಂದು ಸ್ವಲ್ಪ ಹೊತ್ತು ಕೊಡೋಲ್ಲ. ಸ್ಟ್ರಿಕ್ಟ್ ಅಂದರೆ ಸ್ಟ್ರಿಕ್ಟು, ಬಟ್ ಗೋಪಿ ಇರಲಿ ಬಿಡು ಅಂತ ಸ್ವಲ್ಪ ಮಗಳಲ್ವಾ, ಪ್ರೀತಿ ಜಾಸ್ತಿ. ಬಟ್ ಆದರೂ ಕೂಡ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನಮ್ಮ ಮಧ್ಯ ಅರ್ಧ 7 ವಿಷಯಕ್ಕೆ ಜಗಳ ಆಗುತ್ತೆ, ಇದೇ ವಿಷಯಕ್ಕೆ. ಹೇಳು ನೆಕ್ಸ್ಟ್. ಅದು ಬಾಟಲ್ ಕ್ಲೀನರ್, ಅದು ಹಳೇದಾಗಿತ್ತು, ಹೊಸ ತರಿಸಿದ್ದೆ. ಹೇಳು ಪಾಪುಗಳಿಗೆ, ಹೇಳು ಪಾಪು ಮೊಬೈಲ್ ನೋಡಬೇಡಿ. ನೋಡಿದ್ರೆ ಏನಾಗುತ್ತೆ? ಮಮ್ಮಮ್ಮ ಬೆಳಿಗ್ಗೆ ಎದ್ದಿದ ತಕ್ಷಣ ಹೆಂಗೆ ತಿನ್ಬೇಕು ಹೇಳು. ಅವರೆಲ್ಲ ಖುಷಿ ಪಡ್ತಾರೆ ನೀನು ಹೇಳಿದ್ರೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಮಮ್ಮಮ್ಮ ಹಂಗೆ ತಿಂತಾರ ಅಥವಾ ಏನು? ಏನು ಮಾಡಬೇಕು? ಅದು ಗೊತ್ತು. ಅಲ್ಲುಜ್ಬೇಕಾ ಉಜ್ಬಾರ್ದಾ? ಅಲ್ಲುಜ್ಜದೆ ತಿಂತಾರಾ? ಅಲ್ಲುಜ್ಜದೆ ತಿಂದರೆ ಏನಾಗುತ್ತೆ? ಹಲ್ಲುಳ ಆಗುತ್ತೆ. ಮತ್ತು ಚಾಕಿ ಐಸ್ ಕ್ರೀಮ್ ಎಲ್ಲ ತಿಂತಾರಾ? ಹೆಂಗೆ?
ಸ್ವಲ್ಪ ತಿನ್ಬೇಕಾ? ಸ್ವಲ್ಪ ತಿಂದರೂ ಹುಳಾಗತ್ತಲ್ಲ. 4-5 ತುತ್ತು ಮಾತ್ರ ತಿನ್ನಬೇಕು. ಫೋನ್ ಬರ್ತಾಯಿದೆ ನೋಡು, ಎತ್ಕೊಡು ಬಂಗಾರ. ಅವೆಲ್ಲ ಮಾಡ್ತಾಳೆ ನಮ್ಮ ಗೊಂಬೆ. ಗಂಟಾಕ್ಬಿಟ್ಟೆ, ಸೆಕೆ ಆಗ್ತಾಯಿತ್ತು. ಸರಿ, ಇನ್ನು ಕಿಚನೆಲ್ಲ ಸ್ವಲ್ಪ ಗಾಜು ಐಟಮ್ ಎಲ್ಲ ವಾಶ್ ಮಾಡಿಟ್ಟಿದ್ದೆ. ಗೊಂಬೆ ಎಲ್ಲಿ ಬೀಳಿಸ್ಬಿಡ್ತಾಳೋ ಅಂದ್ಬಿಟ್ಟು ಇವಾಗ ಅದನ್ನೆಲ್ಲ ಜೋಡಿಸ್ಕೊಂಡೆ. ಜೋಡಿಸಿದ್ದಾಗಿದ್ದ ನಂತರ ನೆಕ್ಸ್ಟ್ ಅಡುಗೆ ಮನೇಲಿ ಇದು ಟೊಮೆಟೊ ನಮ್ಮ ಪಕ್ಕದ ಮನೆಯವ್ರು ಕೊಟ್ಟಿರೋದು, ತುಂಬ ಚೆನ್ನಾಗಿದೆ. ಇಷ್ಟು ಹಣ್ಣಿದೆ ನೋಡಿ. ಇವಾಗ ಟೊಮೆಟೊ ಬೇರೆ ರೇಟ್ ಜಾಸ್ತಿ ಆಗಿದೆ ಅಲ್ವಾ. ಅಂಕಲ್ ಅವರು ಊರಿಗೆ ಹೋಗಿದ್ರು, ಪಕ್ಕದ ಮನೆಯವರು, ಅವ್ರಿಗೂ ತಂದು ಕೊಟ್ಟಿದ್ರು. ಇಷ್ಟು ಟೊಮೆಟೊ ಏನು ಅರೌಂಡ್ 1.5 kg ಇದೆ ಅನಿಸುತ್ತೆ ನಂಗೆ ಗೊತ್ತಿರೋ ಪ್ರಕಾರ. ಇನ್ನು ಇದೆಲ್ಲ ಜೋಡಿಸಿ ಇದೆಲ್ಲ ಆಯಿತು ಕ್ಲೀನಿಂಗ್. ಇನ್ನು ಪಾತ್ರೆ ಇಲ್ಲಿ ಜೋಡಿಸ್ಬೇಕು. ಇಷ್ಟೊಂದಿದೆ ಪಾತ್ರೆ ಸ್ವಲ್ಪ ತೊಳೆಯೋದಿದೆ ಆಯಿತು. ಮತ್ತು ಸ್ವಲ್ಪ ಗಾರ್ಡನಿಂಗ್ ಕ್ಲೀನ್ ಮಾಡೋಣ. ಅಂದರೆ ಗಾರ್ಡನಿಂಗಿಗೆ ನಾನು ಒಂದಷ್ಟು ಪಾಟ್ಸ್ ಎಲ್ಲ ತರಿಸಿದ್ದೀನಿ. ಆ ಪಾಟ್ಸ್ನ ಅಂದರೆ ಅಮ್ಮ ಮನೇಲಿತ್ತು, ಆ ಪಾಟ್ಸ್ಗೆ ಒಂದಷ್ಟು ಗಿಡಗಳಿದೆ. ಆ ಗಿಡಗಳೆಲ್ಲ ಹಾಕಿ ಇವಾಗ ಸೆಟಪ್ ಮಾಡೋಣ. ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ಮತ್ತು ಇವತ್ತು ಸಂಡೇ ಫುಲ್ ಪ್ರೊಡಕ್ಟಿವ್ ವ್ಲಾಗ್ ಆಗಿರುತ್ತೆ. ಸೊ ಈ ಥರ ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ದೀನಿ. ಗೊಂಬೆ ಹಾಲಲ್ಲಿ ಲೈಟ್ ಉರಿತೈತೆ. ಇವಳು ನೋಡಿ ಆರಾಮಾಗಿ ಅವಳೆ. ಒಂದು ಸ್ವಲ್ಪ ವೀಡಿಯೋ ಶೂಟ್ ತಗೊಂಡೆ, ಅದು ಗ್ರಾಸರಿ ಫಿಲ್ಲಿಂಗ್ ಎಲ್ಲ. ಸರಿ, ಇನ್ನು ಗೋಪಿ ಇವತ್ತು ಊರಿಗೆ ಹೋಗಿದ್ದಾರೆ. ಒಂದು ಸ್ವಲ್ಪ ಕೆಲಸ ನಡೀತಾ ಇದೆ, ಅದಕ್ಕೆ ಊರಿಗೆ ಹೋಗಿದ್ದಾರೆ. ಇವಾಗ ಮತ್ತೆ ಆಚೆ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಅಂದಿದ್ದಾರೆ. ಕ್ರಾಕ್ಸ್ ಕೊಡಿಸ್ತೀನಿ ಅಂತ. ನಂದು ಕ್ರಾಕ್ಸ್ ಕಿತ್ತೋಗಿತ್ತು, ನಂಗೆ ಬೇಕು ಅಂತ ಹೇಳ್ತಿದ್ದೆ, ಅದಕ್ಕೆ ಕೊಡಿಸ್ತೀನಿ ಅಂತ ಅಂದಿದ್ದಾರೆ. ಬಾಬಾ ತೂ ಇಲ್ಲಿ ಒಂದು ಸೊಳ್ಳೆ ಹೋಗ್ತಿತ್ತು, ಹಿಂಗೆ ಹಿಡ್ದೆ ಸತ್ತೇ ಹೋಯ್ತು. ಫಸ್ಟ್ ಕೈ ತೊಳ್ಕೊಂಬರ್ತೀನಿ. ಇವತ್ತು ಸಂಡೇ, ನಾನ್ ವೆಜ್ ಏನು ಮಾಡಿಲ್ಲ. ಗೋಪಿನೂ ಇಲ್ವಲ್ಲ, ಸರಿ ಅವ್ರು ಬಂದಮೇಲೆ ಮೇ ಬಿ ಸಾಯಂಕಾಲ ಏನಾದ್ರು ಮಾಡ್ಬೋದು ಅನಿಸುತ್ತೆ. ಮಂತ್ರಾಲಯ ಬಂದಾಗಿಂದ ನಾವು ನಾನ್ ವೆಜ್ಜೇ ಮಾಡಿಲ್ಲ ಮನೇಲಿ, ಆಚೆ ತಿಂದಿದ್ದೀವಿ. ಸರಿ, ಇನ್ನೂ ಒಂದಷ್ಟು ಪ್ರಾಡಕ್ಟ್ಸ ಆರ್ಡ್ರ್ ಮಾಡಿದ್ದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರೋದೆಲ್ಲ. ಅದ್ರ ಬ್ಲಾಗ್ ನೆಕ್ಸ್ಟ್ ಬರುತ್ತೆ. ಮತ್ತು ಮಿಂತ್ರಾಯಿಂದ ಒಂದಷ್ಟು ಪ್ರಾಡಕ್ಟ್ಸ ಶಾಪಿಂಗ್ ಮಾಡಿದ್ದೆ, ಅದೆಲ್ಲ ಬೇಕಂದರೆ ಹೇಳಿ. ರೂಮ್ ಫುಲ್ ತುಂಬೋಗಿದೆ. ಆ ರೂಮ್ ಒಳ್ಳೆ ಸ್ಟೋರೇಜ್ ಥರ ಆಗಿಬಿಟ್ಟಿದೆ. ಗೋಪಿ ಅದೇ ಅಂತಿದ್ರು, ಎಷ್ಟು ತುಂಬ್ತೀಯ ನೀನು ಅಂತ. ನನಗೆ ಬೇಕು ನೆಸೆಸಿಟಿ ಅನ್ನೋದು ಮಾತ್ರನೇ ತೊಗೊಳ್ತೀನಿ ನಾನು. ಅದರಲ್ಲೂ ಒಂದು ಸ್ವಲ್ಪ ಫಿಲ್ಟರ್ ಮಾಡಬೇಕು. ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ತೀವಲ್ಲ, ಒಂದಷ್ಟು ಹಾಳು ಮುಳು ಕಸ ಕಡ್ಡಿ ಈ ಪ್ಲಾಸ್ಟಿಕ್ಗಳನ್ನೆಲ್ಲ ಬಿಸಾಕೋಣ, ಒಳ್ಳೇದು ಮಾತ್ರ ಇಟ್ಕೊಳ್ಳೋಣ. ಆವಾಗ ಮಾತ್ರ ಪಾಸಿಟಿವ್ ವೈಬ್ಸ್ ಇರುತ್ತೆ, ಮತ್ತು ಪಾಸಿಟಿವ್ ಎನರ್ಜಿ ಉಳಿಯುತ್ತೆ. ಇಲ್ಲಾಂದರೆ ನೆಗೆಟಿವ್ ಎನರ್ಜಿ ಹಂಗೆ ಇರುತ್ತೆ. ಮತ್ತು ಗ್ರೋತ್ ಆಗೋಕ್ಕೆ ಅದೆಲ್ಲ ನಾನು ನಂಬ್ತೀನಿ, ಬಿಲೀಫ್ ಮಾಡ್ತೀನಿ ಆ ಥರ ಹಳೇದೆಲ್ಲ ಇಟ್ಕೋಬಾರ್ದು ಅಂತ. ಸೊ ಆ ನೆಗೆಟಿವ್ ಎನರ್ಜಿನೇ ಇಡೋದು ಬೇಡ, ಎಲ್ಲ ಕ್ಲೀನ್ ಮಾಡಬೇಕು. ಗೊತ್ತಿಲ್ಲ, ಬಟ್ಟೆ ಮಡ್ಚೋದಿದೆ. ಅಮ್ಮ ಬಂದರೆ ಪಾಪ ಮಡ್ಚ್ಕೊಡ್ತಾರೆ. ನಮ್ಮ ಅಮ್ಮನೇ ಬಟ್ಟೆ ಮಡ್ಚ್ಕೊಡೋದು ನನಗೆ ಆಲ್ಮೋಸ್ಟು. ಚೆನ್ನಾಗಿ ಮಡ್ಚ್ಕೊಡ್ತಾರೆ, ನಂಗೆ ಇಷ್ಟ. ಗೊಂಬೆದು ಮಾತ್ರ ನಾನು ಮಡ್ಚ್ಕೊಳ್ತೀನಿ, ನಮ್ಗಳದ್ದು ಅಮ್ಮ ಬಂದಾಗ ಅವಾಗ ಮಡ್ಚ್ಕೊಡ್ತಾರೆ. ಇವಾಗ ನನಗೆ ಗಿಡಗಳು ಹಾಕಬೇಕು. ಗೋಪಿ ಇಲ್ಲ ಅಂದರೆ ಒಬ್ಬಳೇ ಮಾಡೋಕ್ಕಾಗಲ್ಲ. ಒಬ್ಬಳೇ ಮಾಡ್ಬೋದು, ಬಟ್ ಗೊಂಬೆ ಎಲ್ಲ ಮಣ್ಣೆಲ್ಲ ಇಟ್ಕೊಂಡು ಅದೆಲ್ಲಾದ್ರು ಬಂದರೆ ಅಂತ ಒಂದು ತಲೆನೋವು. ಮತ್ತು ಗೊಂಬೆ ತುಂಬ ಒಳ್ಳೆ ಮಗು ಆಗ್ಬಿಟ್ಟಿದ್ದಾಳೆ. ಎಷ್ಟು ಖುಷಿಯಾಗುತ್ತೆ ಅಂದರೆ ಒಂದು ಟಾರ್ಚರೇ ಇಲ್ಲ ನನಗೆ. ಆರಾಮಾಗಿ ಅವಳು ಕೆಲಸ ಅವಳು ಮಾಡ್ತಾಳೆ. ತುಂಬ ರೊಟೀನ್ ಚೇಂಜ್. ಅವಳು ಬಟ್ಟೆ, ಅವಳು ಫೇಸ್ ವಾಶ್ ಮಾಡಿ ಟವಲ್ ಅವಳು ಎತ್ಕೊಂಡು ಒರೆಸ್ಕೊಂಡು ಅವಳೇ ಒಣಗಾಕ್ತಾಳೆ. ನಿಜ ಎಷ್ಟು ಡಿಸಿಪ್ಲಿನ್ ಕಲ್ತ್ಕೊಂಡಿದ್ದಾಳೆ ಗೊತ್ತಾ. ನಂಗೆ ತುಂಬ ಖುಷಿಯಾಗುತ್ತೆ, ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ಅಯ್ಯೋ ಇಷ್ಟು ಚಿಕ್ಕ ವಯಸ್ಸಿಗೆ ಇದೆಲ್ಲ ಮಾಡ್ತಾಳೆ ಇವಳು ಅಂತ. ಆಮೇಲೆ ಎದ್ದಿದ ತಕ್ಷಣ ಹಲ್ಲುಜ್ತಾಳೆ. ಹಲ್ಲುಜ್ಜಿನೇ ತಿನ್ನೋದು, ಹಲ್ಲುಜ್ಜಿದೇ ಹಾಲು ಕುಡಿಯೋದು. ಇದೆಲ್ಲ ಅವರಪ್ಪ ಹಂಗೆ ಅಂತ ಇದ್ದಿದ್ದೆ ಚಿಕ್ಕ ವಯಸ್ಸಲ್ಲಿ. ಯಾರೋ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಎಲ್ಲ ಕಲ್ಗಳಿಗೂ ಮುಕ್ಕೊಂಡು ಬರ್ತಾಳೆ. ಇವೆಲ್ಲ ಒಂಥರ ಖುಷಿಯಾಗುತ್ತೆ ನೋಡೋದಕ್ಕೆ. ಸರಿ, ಇವಾಗಲೂ ಅಷ್ಟೇ ಅವಳು ನನಗೆ ಏನು ಹಿಂಸೆ ಕೊಡ್ತಿಲ್ಲ. ನಾನು ವೀಡಿಯೋ ಶೂಟ್ ಮಾಡ್ತಾಯಿದ್ದೆ, ಅದಕ್ಕೆ ಸರಿ ಮಮ್ಮಿ ನೀನು ಅಡುಗೆ ಮನೆ ಇದು ಮಾಡ್ಕೊ, ನಾನು ಇದನ್ನು ಮಾಡ್ತೀನಿ ಅಂದ್ಬಿಟ್ಟು ಅವಳು ಪಾಡಿಗಳು ಆರಾಮಾಗಿದ್ದಾಳೆ. ಒಂಥರ ಖುಷಿ. ಬಟ್ ನನಗೆ ಅವಳ ಬಗ್ಗೆ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಏನಕ್ಕೆ ಅಂದರೆ ಬೇಜಾರು ನನಗೆ ಅನಿಸುತ್ತೆ, ಬಟ್ ಅವಳು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ. ಯಾಕೆಂದರೆ ಎವ್ರಿ ಡೇ ಡ್ಯಾನ್ಸ್ ಕ್ಲಾಸಿಗೆ ನಮ್ಮ ಅಪ್ಪ ಅಮ್ಮ ಕರ್ಕೊಂಡು ಹೋಗ್ತಾರೆ. ಎವ್ರಿ ಡೇ ಅಂದರೆ ಡ್ಯಾನ್ಸ್ ಕ್ಲಾಸ್ ಇರೋದು ವೀಕ್ಲಿ 3 ಡೇಸು, 3 ಡೇಸ್. ಸೊ 3 ಡೇಸ್ ಕೂಡ ನಾನು ಗೋಪಿ ಜಸ್ಟ್ ಅಡ್ಮಿಷನ್ಗೆ ಹೋಗಿರೋದು ಅಷ್ಟೇ. ಇದುವರೆಗೂ ಆಲ್ಮೋಸ್ಟ್ 2 ಮಂತ್ಸ್ ಆಗಿದೆ. 2 ಮಂತ್ಸ್ ಕೂಡ ನಮ್ಮಮ್ಮನೂ ನಮ್ಮಪ್ಪ ಇಬ್ಬರು ಒಟ್ಟಿಗೆ ಹೋಗಿ ಅವಳನ್ನ ಕರ್ಕೊಂಡೋಗಿ ಮತ್ತೆ ಬರ್ತಾ ಅವಳಿಗೆ ಏನು ಕೇಳ್ತಾರಳೋ ಆ ತಿಂಡಿನ ಕೊಡಿಸಿ, ಮತ್ತು ಒಂದಿನ ಡ್ಯಾನ್ಸ್ ಕ್ಲಾಸ್ ಇಲ್ಲದೆ ಇರೋ ದಿನ BD ಕಾಂಪ್ಲೆಕ್ಸ್ ಪಾರ್ಕ್ಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಾಂದರೆ ನಮ್ಮ ಮನೆ ಹತ್ರನೇ ಒಂದು ಪಾರ್ಕ್ ಇದೆ. ಇಲ್ಲಾಂದರೆ ಇವಾಗ ನಾವು ಸ್ಯಾಟರ್ಡೆ ಇಸ್ಕಾನ್ಗೆ ಹೋಗ್ತೀವಿ, ಓಕೆನಾ.
ವೈಕುಂಠಗಿರಿ ಇಲ್ಲಿದೆಲ್ಲ ಅಲ್ಲಿ ಹೋಗ್ತೀವಿ. ಅಲ್ಲಿಂದ ಮುಗಿಸ್ಕೊಂಡು ಬರ್ತಾ ಉಡುಪಿ ಕಿಚನ್ ಇದೆ. ಸ್ಯಾಟರ್ಡೇಸ್ ನೋ ಅಡುಗೆ ನಮ್ಮ ಮನೇಲಿ ನೈಟ್ ಟೈಮು. ಅಲ್ಲಿ ಇವಳಿಗೋಸ್ಕರ ಅಲ್ಲಿ ಸ್ವಲ್ಪ ಜಾರಬಂಡಿ ಸೆಟಪ್ ಎಲ್ಲ ಇದೆ, ಲೈಕ್ ಮಕ್ಕಳು ಆಡೋ ಥರ ಪ್ಲೇಯಿಂಗ್ ಏರಿಯಾ ಥರ ಸೆಟಪ್ ಮಾಡಿದ್ದಾರೆ. ಅದರಿಂದ ಇವಳು ಅಲ್ಲಿ ಆಟಾಡ್ಕೊಂಡು ಆರಾಮಾಗಿ ತಿನ್ಕೊಂಡು ಬರ್ತಾಳೆ. ಈ ನಡುವೆ ಅವ್ರ ಅಜ್ಜಿ ತಾತಂಗೂ ಕೂಡ ಅಲ್ಲಿ ಕರ್ಕೊಂಡು ಹೋಗಂತಾಳೆ. ಎಲ್ಲಾದರೂ ಒಂದು ಕಡೆ ಒಟ್ನಲ್ಲಿ ಅವಳಿಗಂತೂ ಮಿಸ್ ಇಲ್ಲ. ನನಗೆ ಈ ಸಲ ಸ್ಕೂಲ್ ಹಾಕಿರ್ಲಿಲ್ವಲ್ಲ, ಹೆಂಗೆ ಇವಳು ಜನರ ಜೊತೆ ಬೆರೀತಾಳೆ ಇವೆಲ್ಲ ಒಂದು ಸ್ವಲ್ಪ ಭಯ ಇತ್ತು. ಬಟ್ ಟು ಬಿ ಆನೆಸ್ಟ್ ಶೀ ಈಸ್ ಓಕೆ, ಆ ಥರ ಏನೂ ಇಲ್ಲ. ಆರಾಮಾಗಿ ಡ್ಯಾನ್ಸ್ ಸ್ಕೂಲ್ಗಳ ಹುಡುಗರ ಜೊತೆ ಕೂಡ ಆರಾಮಾಗಿ ಫ್ರೆಂಡ್ ಮಾಡ್ಕೊಂಡಿದ್ದಾಳೆ. ಮತ್ತು ಆಚೆ ಹೋಗ್ತಿದ್ದಾಳೆ. ಅವಳಿಗೂ ಒಂದು ಸ್ವಲ್ಪ ಮನೇಲೇ 4 ಗೋಡೆ ಮಧ್ಯೆ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ ಬಿಕಾಸ್ ನಾನು ಏನಕ್ಕೆ ಇದನ್ನು ಒತ್ತಿ ಹೇಳ್ತೀನಿ ಅಂದರೆ, ನಾನು ನೈಟ್ ಶಿಫ್ಟ್ ಮಾಡೋದ್ರಿಂದ ನನ್ನ ಗುಪ್ಪೆ ಹತ್ರ ಅದೇ ಜಗಳ ಹೇಳ್ತೀನಿ. 4 ಗೋಡೆ ಮಧ್ಯೆ ಇದ್ದರೆ ಒಂಥರ ಹುಚ್ಚರಾಗಿ ಹೋಗ್ತೀವಿ. ಒಂದು ಸ್ವಲ್ಪ ಫ್ರೆಶ್ ಫೀಲ್ ಬೇಕು, ಅವುಗಳಿಗೂ ಒಂದು ಆಚೆ ಹೋಗಬೇಕು, ಕಲರ್ ನೋಡಬೇಕು, ಒಂದು ಸ್ವಲ್ಪ ಹೊಸ ಗಾಳಿ, ಹೊಸ ಫ್ರೆಂಡ್ಸ್, ಹೊಸ ಜನ, ಒಂದು ನಾಯಿ, ಒಂದು ಪಕ್ಷಿ ಇವನ್ನೆಲ್ಲ ನೋಡಿ ಕಲ್ತ್ಕೊಳ್ಬೇಕು ಮಗು. ಮನೇಲೇ ಇಡ್ಸ್ಕೊಂಡ್ರೆ ನಂಗೆ ಇಷ್ಟ ಆಗಲ್ಲ. ಸೊ ನಮ್ಮ ಅಪ್ಪ ಅಮ್ಮನಿಗೆ ನಾನು ಎಷ್ಟು ಗ್ರೇಟ್ಫುಲ್ಲಾಗಿರ್ಬೇಕು ಅಂತ ಟು ಬಿ ಆನೆಸ್ಟ್. ಆ ವಿಷಯದಲ್ಲಿ ನಮ್ಮ ಅಪ್ಪ ಅಂತೂ ಗೊಂಬೆ ಆಟೋದಲ್ಲಿ ಕರ್ಕೊಂಡೋಗಿ ರೌಂಡ್ಸ್ ಓಡಿಸ್ತಾನೆ ಇರ್ತಾರೆ. ಅದೆಲ್ಲ ಖುಷಿಯಾಗುತ್ತೆ. ಏನೋ ವಿಷಯಕ್ಕೆ ಅಂದರೆ ನೆನ್ನೆ ಎಲ್ಲ ಮೊನ್ನೆ ಹುಟ್ಟಿದ ಮಗು ಥರ ಇದ್ಲು, ಇವಾಗ ಇಷ್ಟು ದೊಡ್ಡವಳಾದ್ಲು, ಇಷ್ಟೆಲ್ಲ ಗ್ರೋತ್ ಆಗ್ತಿದ್ದಾಳೆ. ಅದೆಲ್ಲ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ ನೋಡಿ. ಇವಾಗಲೂ ಅಷ್ಟೇ ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಅವಳು ಪಾಡುಗಳು ಅಟ್ಟಾಡ್ಕೊಂಡಿರ್ತಾಳೆ. ಟಿ ವಿ ಬೇಕು, ಮೊಬೈಲ್ ಬೇಕು, ಅವೆಲ್ಲ ಒಂದೂವರೆ ವರ್ಷ 2 ವರ್ಷದಲ್ಲಿ ತುಂಬ ಕಷ್ಟ ಅನ್ಸೋದು. ಇವಾಗ ತುಂಬ ಮೆಚೂರ್ಡ್ ಆಗಿಬಿಟ್ಟಿದ್ದಾಳೆ ಅನಿಸುತ್ತೆ. ಮತ್ತು ಮಾತು ಯಪ್ಪ ಎಷ್ಟು ದೊಡ್ಡ ಮಾತುಗಳಾಡ್ತಾಳೆ ಗೊತ್ತಾ, ಒಂದೊಂದು ವ್ಯಾಲಿಡ್ ಮಾತುಗಳಾಡ್ತಾಳೆ. ತುಂಬ ಖುಷಿ ಆಗುತ್ತೆ. ಹೆಂಗೆ ಇವಳು ಇವೆಲ್ಲ ಕಲಿತಾಳೆ. ಹೋಗಿ ಮಮ್ಮಿ ಪಪ್ಪಗೆ ಏನಾದ್ರು ಅಡುಗೆ ಮಾಡಿಕೊಡು, ಪಪ್ಪ ಸುಸ್ತಾಗಿ ಬಂದಿಲ್ವಾ ಈ ಥರ ಎಲ್ಲ ಹೇಳ್ತಾಳೆ. ಎಲ್ಲಿಂದ ಕಲಿತಾಳಪ್ಪ ಅನಿಸುತ್ತೆ. ನೋ ದೃಷ್ಟಿ ಫಾರ್ ಮೈ ಬೇಬಿ. ಜಸ್ಟ್ ಐ ವಾಂಟ್ ಟು ಶೇರ್ ಅಷ್ಟೇ. ಸೊ ಅದಕ್ಕೆ ಶೇರ್ ಮಾಡಿಕೊಂಡೆ. ಖುಷಿ ಆಗುತ್ತೆ. ನನ್ನ ಬೆಸ್ಟ್ ಫ್ರೆಂಡ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು ನನ್ನ ಮಗಳು. ನಂಗೆ ತುಂಬಾ ಆಸೆ. ಸೊ ಅವಳ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಒಂದು ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ ಇವತ್ತಿನ ಬ್ಲಾಗು. ನಾನು ಇನ್ನು ಮುಂದಕ್ಕೆ ಸ್ವಲ್ಪ ಇನ್ನೂ ಒಂದಷ್ಟು ಪ್ಲ್ಯಾನ್ಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ನೀಟಾಗಿ ನಾನು ನಿಮ್ಮ ಜೊತೆ ವೀಡಿಯೋ ಡೆಲಿವರ್ ಮಾಡಬೇಕು, ಕನೆಕ್ಟ್ ಆಗಬೇಕು ನಾನು ನಿಮ್ಗಳ ಜೊತೆ. ಜಾಸ್ತಿ ಇದ್ದಾವೆ ಪ್ರತಿಯೊಂದು ಕೂಡ. ಮತ್ತು ಮಂಜು ಜೊತೆಗೆ ಯಾರೊಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರಂತೆ, ಅವ್ರು ಮಾತಾಡ್ಸಿದ್ರಂತೆ. ಅವರು ಕೂಡ ತುಂಬ ಖುಷಿಯಾದರು. ಹಿಂಗೆಲ್ಲ ಕೇಳಿದ್ರು, ನಿಮ್ಮ ಮನೇಲಿ ಅಷ್ಟು ಚಿಕನ್ ಮಾಡ್ತೀರಾ, ಮತ್ತು ಅಷ್ಟು ಚಪಾತಿ ಖಾಲಿ ಆಯಿತಾ ಅದೆಲ್ಲ ಕೇಳಿದ್ರಂತೆ. ಅತ್ತೆ ಬಂದು ಹೇಳ್ತಾಯಿತ್ತು ಹಿಂಗೆಲ್ಲ ಕೇಳ್ತಾಯಿದ್ರಂತ. ಹೌದು, ನಮ್ಮ ಮನೇಲಿ ಸ್ವಲ್ಪ ಜನ ಜಾಸ್ತಿ ಅಲ್ವಾ, ಅರೌಂಡ್ ಎಲ್ಲರೂ ಸೇರಿದ್ರೆ 11ರಿಂದ 12 ಜನ ಏನೋ ಆಗ್ತೀವಿ. ಎಲ್ಲ ಅವ್ರ ಮನೆಯವರು ನಮ್ಮ ಮನೆಯವರೆಲ್ಲ ಸೇರಿದ್ರೆ. ಸೊ ಇನ್ನು ಬರೋರು ಹೋಗೋರು ಫ್ರೆಂಡ್ಸ್ ಅದು ಯಾರಾದರೂ ಒಬ್ಬರಾದರೂ ಬರ್ತಾರೆ. ಅಪ್ಪ ಫ್ರೆಂಡ್ ಆಗಿರ್ಬೋದು, ಯಾರಾದರೂ ಹಂಗೆ ಬಂದಾಗ ಎಕ್ಸ್ಟ್ರಾ ಇರಬೇಕಲ್ಲ. ಸೊ ಯಾವತ್ತೂ ಒಂದು ಹೊತ್ತಿನ ಊಟ ಎಕ್ಸ್ಟ್ರಾ ಇರಬೇಕು ಅಂತ ನಮ್ಮ ಮನೇಲಿ. ಸೊ ಅಷ್ಟೇ. ಸೊ ಅದರಿಂದ ಸ್ವಲ್ಪ ಜಾಸ್ತಿ ಇನ್ನೂ ಯೂನಿಟಿ ಜಾಸ್ತಿನೇ ಇದೆ ಊರ ಕಡೆ ಎಲ್ಲ ಫ್ಯಾಮಿಲಿ. ಆ ವ್ಲಾಗ್ಸ್ ಎಲ್ಲ ನನಗೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟ. ನಾನು ಪ್ರತಿಯೊಂದು ಇನ್ನು ಮುಂದೆ ಶೇರ್ ಮಾಡ್ಕೊಳ್ತೀನಿ. ಸೊ ಅದಕ್ಕೂ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಮುಖ್ಯ. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ರೆ ತಾನೇ ನಾನು ನಿಮ್ಮ ಜೊತೆ ಎಲ್ಲ ಕನೆಕ್ಟ್ ಆಗಿ ಎಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವಾಗ ಮಾತು ಸಾಕು ನೋಡಿ, ಮಾತಾಡ್ತಾ ಇದ್ರೆ ಹಿಂಗೆ ಮಾತಾಡ್ತಾ ಇರ್ತೀನಿ. ಬನ್ನಿ ಫಸ್ಟು ಗಿಡಗಳನ್ನೆಲ್ಲ ಹಾಕ್ಬಿಡೋಣ. ಗೋಪಿ ಬರ್ತಾಯಿದ್ದಾರಂತೆ, ಇವಾಗ ಫೋನ್ ಮಾಡಿದರು ನಿಯರೆಸ್ಟ್. ಅವರು ನಾನು ಇಬ್ಬರು ಸೇರಿಕೊಂಡು ಇವಳನ್ನು ಸೇರಿಕೊಂಡು ಗಿಡಗಳು ಹಾಕ್ತೀವಿ ಇವಾಗ. ಆಯಿತು ಬೈ.